BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯ ಸರ್ಕಾರವು ಪರಿಶಿಷ್ಟ ಜನಾಂಗದ ಅಭಿವೃದ್ಧಿಗೆ ಮೀಸಲಿಟ್ಟ SCP TSP ಯೋಜನೆ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದೆ ಎಂದು ಆರೋಪಿಸಿ ಇಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಪಕ್ಷದ ಆಡಳಿತವು ದಲಿತ ಸಮಾಜದ ವಿಚಾರದಲ್ಲಿ ಕೇವಲ ಬಾಯಿ ಮಾತಿನಲ್ಲೇ ಕಾಳಜಿ ತೋರಿ ದಲಿತರನ್ನು ವಂಚಿಸುತ್ತಿದೆ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಹಣವನ್ನ ವೆಚ್ಚ ಮಾಡಲು ಮಾತ್ರ ಯಾವ ಗ್ಯಾರಂಟಿಯಲ್ಲಿಯೂ ಅಡ್ಡ ಬಂದಿಲ್ಲ. ಇವರಿಗೆ ದಲಿತರ ಹಿತಾಸಕ್ತಿಗಳಿಗಿಂತ ವೋಟ್ ಬ್ಯಾಂಕ್ ರಾಜಕಾರಣವು ಸರ್ಕಾರಕ್ಕೆ ಆದ್ಯತೆ ಆಗಿರುವುದು ಶೋಚನೀಯ ಸಂಗತಿ. ದಲಿತರ ಹಿತ ರಕ್ಷಣೆ ಮಾಡಬೇಕಿದ್ದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ HC ಮಹದೇವಪ್ಪನವರು ಈ ಅನ್ಯಾಯದ ವಿರುದ್ಧ ಸೋಲೆತ್ತದೆ ಕಾಂಗ್ರೆಸ್ ಪಾರ್ಟಿಯ ಹಿತಕ್ಕೆ ದಲಿತ ಸಮುದಾಯದ ಹಿತವನ್ನ ರಾಜಿ ಮಾಡಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಶಾಸಕರಾದ ಬಸವರಾಜ ಮತ್ತಿಮೂಡ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಮೇಯರ್ ವಿಶಾಲ್ ದರ್ಗಿ, ಗ್ರಾಮೀಣ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೆವಡ್ಗಿ, ನಗರ ಜಿಲ್ಲಾ ಅಧ್ಯಕ್ಷ ಚಂದು ಪಾಟೀಲ್, ಅಂಬಾರೈ ಅಷ್ಟಗಿ, ಅರುಣ್ ಕುಮಾರ್ ಪಾಟೀಲ್, ಶಿವಯೋಗಿ ನಾಗನಹಳ್ಳಿ, ಧರ್ಮಣ್ಣ ಇಟ್ಗಿ, ಸಂತೋಷ್ ಹಾದಿಮನಿ ಸೇರಿದಂತೆ ಬಿಜೆಪಿ ಪಕ್ಷದ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸತತವಾಗಿ ಅನೇಕ ಬಾರಿ ದಲಿತರಿಗೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಯಾವ್ದಾದ್ರು ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹೇಳಕ್ ಬಯಸ್ತಾ ಇದ್ದೀವಿ. ಇವತ್ತು ಮಾತಾಡ್ತಿದ್ರೆ ನಮ್ಮಲ್ಲಿ ಸಂವಿಧಾನ ಇದ್ದಿದ್ದೇವೆ, ಸಂವಿಧಾನ ಪ್ರಕಾರ ನಾವು ಇದ್ದೀವಿ, ಸಂವಿಧಾನ ಪ್ರಕಾರ ನಡೀತಾವಂತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೂಡ ಇವತ್ತು SCP TSP ಇಟ್ಟಂತ ಹಣ 11,144 ಕೋಟಿ ರೂಪಾಯಿಗಳು ಈಗಾಗಲೇ ಸರ್ಕಾರ ಆಗಿದ ತಕ್ಷಣ ಕೂಡ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅದು ತಕ್ಷಣ ವಾಪಸ್ ಕೊಡ್ತೀವಿ ಅಂತಕ್ಕಂಥ ಕೂಡ ಕೆಲವು ವಿಚಾರದಲ್ಲಿ ಕೂಡ ಮುಂದೆ ಬಜೆಟ್ ದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದನ್ನು ಕೂಡ ಕೊಡ್ತಾರೆ ಅಂತಕ್ಕಂಥ ಕೂಡ ನಿರೀಕ್ಷಣೆಯಲ್ಲಿ ಕೂಡ ನಾವು ಎಲ್ಲರೂ ಕೂಡ ಇದ್ದೆವು. ಅದನ್ನು ಕೂಡ ನಿರಾಸೆ ಆಗ್ತಕ್ಕಂಥ ಕೆಲಸ ಮಾಡಿದಾರೆ. ಆದಷ್ಟು ಬೇಗನೆ ಅದು SCP TSP ಹಣ ದುರುಪಯೋಗ ಆಗಿದೆ, ಅದು ಆದಷ್ಟು ಬೇಗನೆ ಕೊಡಬೇಕಂತಕ್ಕಂಥ ಕೂಡ ಇವತ್ತು ಹೇಳಕ್ ಬಯಸ್ತಾ ಇದ್ದೀವಿ. ಇವತ್ತು ಅನೇಕ ಕಾಂಗ್ರೆಸ್ ಇವತ್ತಿನ ನಾಯಕರಲ್ಲಿ ಅನೇಕ ಕಾಂಗ್ರೆಸ್ SCP ಜನಗಳು ಇದ್ದಂತ SC ಇವತ್ತು ಅನೇಕ ಸಚಿವರು ಕೂಡ ಸರ್ಕಾರದಲ್ಲಿ ಇದ್ದಾರೆ. ಯಾರು ಕೂಡ ಒಬ್ರು ಕೂಡ ಅದ್ರ ಬಗ್ಗೆ ಮಾತಾಡಲ್ಲ. ಯಾವತ್ತು ಕೂಡ ಹೇಳ್ತಕ್ಕಂಥ ನಾವು ಕೇಳಿದೆವು, ನಾವು ದಲಿತ ಪರವಾಗಿದ್ದಂತ ಸರ್ಕಾರ, ದಲಿತರ ಪರವಾಗಿದ್ದಂತ ಸರ್ಕಾರ ಅಂತ ಅನೇಕ ಬಾರಿ ಹೇಳೋದು ಕೂಡ ನಾವು ಕೇಳಿದೆವು. ಸತತವಾಗಿ ದಲಿತರಿಗೆ ಅನ್ಯಾಯ ಮಾಡ್ಕೊತ ಬಂದಂತ ಸರ್ಕಾರ ಯಾವ್ದಾದ್ರು ಈ ರಾಜ್ಯದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಕೂಡ ನಾನು ಹೇಳ್ಬೇಕಾಗಿದೆ. ಅನೇಕ ಈ ಸರ್ತಿ ನಾವು ಕೂಡ ಅನೇಕ ಸೆಷನ್ ನಡೆದಂತ ತಕ್ಷಣದಲ್ಲಿ ಕೂಡ ನಾವು ಅನೇಕ ಬಾರಿ ಇದ್ರ ಬಗ್ಗೆ ಕೂಡ ಮಾತನಾಡಿದೆವು. ಅದು ಕೂಡ ಮಾತಾಡ್ಲಿಕ್ಕೆ ತಯಾರಿ ಇರತಕ್ಕಂಥ ಸಂದರ್ಭ ನೋಡಿ ಇವತ್ತು ರಾಜ್ಯ ಅಧ್ಯಕ್ಷರಾದಂತ ವಿಜೇಂದ್ರ ಅಣ್ಣವ್ರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಗ್ರಾಮಾಂತರ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೆವಡಿ ಅಣ್ಣವರು, ನಗರ ಅಧ್ಯಕ್ಷ ಚಂದು ಪಣ್ಣವ್ರ ನೇತೃತ್ವದಲ್ಲಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಮಾಡ್ತಕ್ಕಂಥ ಇದೊಂದು ಧರಣಿ, ಇದು ಆದಷ್ಟು ಬೇಗ ಬಗೆಹರಿಸಲಿ ಅಂದ್ರೆ ಕೂಡ ನಾವು ಇಲ್ಲಿ ಕಲಬುರಗಿ ಚಲೋ ಬೆಂಗಳೂರು ಮುಖಾಂತರ ಹೋಗಿ ವಿಧಾನಸೌಧಗಳ ಮುತ್ತಿ ಹಾಕ್ತಕ್ಕಂಥ ಕೆಲಸಗಳು ಇವತ್ತು ನಮ್ಮ ರಾಜ್ಯದ ನಾಯಕರು ಮತ್ತು ಜಿಲ್ಲಾ ನಾಯಕರು ಎಲ್ಲರೂ ಸೇರಿ ಮಾಡಿದಂತ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೇನೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿಯಾಗಿದೆ. ಈ ನಿಟ್ಟಿನಲ್ಲಿ ಹಿಂದೂಗಳ ದೇವಾಲಯದ ಹುಂಡಿಗೆ ಕಣ್ಣು ಹಾಕುತ್ತಿದೆ, ದೇವಸ್ಥಾನದ ಹಣ ಹೊಡೆಯಲು ಮುಂದಾಗುತ್ತಿದೆ. ಇದನ್ನು ಬಿಜೆಪಿ ತೀವ್ರವಾಗಿ ವಿರೋಧಿಸಲಾಗುತ್ತಿದ್ದು ಈ ಬಗ್ಗೆ ಜನಜಾಗೃತಿ ಮಾಡುತ್ತೇವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಎಂಬುದನ್ನ ಹೆಜ್ಜೆ ಹೆಜ್ಜೆಗೂ ರುಜುವಾತು ಮಾಡುತ್ತಿದೆ. ತಮ್ಮ ವೈಫಲ್ಯತೆಯನ್ನು ಮುಚ್ಚಿಸಿಕೊಳ್ಳಲು ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ಹರಿಹಾಯ್ದರು. ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಅಲ್ಲಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದೆ, ಮತ ಬ್ಯಾಂಕ್ ರಾಜಕೀಯಕ್ಕೆ ಉತ್ತೇಜನ ಕೊಡುತ್ತಿದೆ. ಆದ್ರೆ ನಾವು ಇದನ್ನ ವಿರೋಧಿಸುತ್ತಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಲೂಸ್ನೆಸ್ ಪಾರ್ಟಿ ಎಂದು ಕಿಡಿಕಾರಿದರು. ಈ ಹಿಂದೆ ಕೆಲವು ಕಿಡಿಗೇಡಿಗಳು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಅಧಿಕಾರ
ಅಧಿಕಾರಿಗಳನ್ನು ಕೊಲೆ ಮಾಡಲು ಮುಂದಾಗಿದ್ರು. ಆದ್ರೆ ಜನಪ್ರತಿನಿಧಿಗಳು ಪತ್ರ ಬರೆದು ಅವರನ್ನ ಬಿಡುಗಡೆಗೊಳಿಸುವ ಕೆಲಸ ಮಾಡಿದ್ದಾರೆ. ಆದ್ರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ, ಏನು ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಎಂಬ ಭಾವನೆ ಅಪರಾಧಿಗಳಲ್ಲಿ ಬಂದಿದೆ. ಇದು ದುರಂತಕರವಾಗಿದೆ ಎಂದರು. ಕಾಂಗ್ರೆಸ್ ಪಾರ್ಟಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಾಗದ, ಕಾಂಗ್ರೆಸ್ಸು ಮತ್ತು ತುಷ್ಟೀಕರಣದ ಪಾರ್ಟಿ ಮಮತಾ ಈ ರೀತಿ ಪಾರ್ಟಿಗಳು ಇವರು ಯಾವತ್ತೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಇದನ್ನು ಉತ್ತೇಜನ ಕೊಡ್ತಾರೆ. ನಾವು ಯಾರಿಗೂ ಸಹಿತ ಈ ರೀತಿಯಾದಂಥ ಉತ್ತೇಜನವನ್ನು ಕೊಡಬಾರ್ದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ಅಭಿಮತ. ಅಯೋಧ್ಯಕ್ಕೆ ಹೋಗಿ ಬರೋರಿಗೆ ಅಯೋಧ್ಯಕ್ಕೆ ಹೋಗಿ ಬರ್ತಾರೆ, ಹೋಗಿ ಬರೋರು ಮಕ್ಕಾ ಮದೀನಾಕ್ಕೂ ಹೋಗ್ತಾರೆ, ಯಾರು ಎಲ್ಲಿ ಬೇಕಲ್ಲಿ ಹೋಗ್ತಾರೆ. ಆ ಥರ ಯಾರು ಮಾಡ್ಯಾರ ಅವ್ರನ್ನ ಹಿಡಿದು ಒಳಗೆ ಹಾಕ್ಬೇಕು ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರದ ಲೂಸ್ನೆಸ್ನಿಂದನೇ ಇದಾಗ್ತಾಯಿದೆ. ಅವ್ರಿಗೇನು ಅನ್ನಿಸಿದೆ ಅಂದ್ರೆ BJP ಸರ್ಕಾರ ಇರುವವರೆಗೆ KGLD DGLD ಹಿಡಿದುಕೊಂಡು ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನನ್ನು ಏನು ಮುತ್ತಿಗೆ ಹಾಕಿ ಅಲ್ಲಿ ಆಫೀಸರ್ಸನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಅದರೆಲ್ಲದರಲ್ಲಿ ಇವ್ರು ಬಂದ ನಂತರ ಲೆಟರ್ ಬರೆದ್ರು ಮತ್ತು ಹೊರಗೆ ಬಿಟ್ರು ಅವ್ರನ್ನ. ಕಾಂಗ್ರೆಸ್ ಸರ್ಕಾರ ಐತಿ, ಏನು ಮಾಡಿದ್ರು ನಡೀತದೆ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಅವ್ರು ಇರೋದ್ರಿಂದ ಅಪರಾಧಿಗಳು, ಅಪರಾಧ ಜಗತ್ತಿನಲ್ಲಿರೋರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಎರಡನೇದ್ದು, ನಿನ್ನೆ ಏನು ರೆಸೊಲ್ಯೂಷನ್ ಮಂಡನೆ ಮಾಡ್ಯಾರ ವಿಧಾನ ಮಂಡಲದಲ್ಲಿ, ಇದು ಅತ್ಯಂತ ದುರ್ದೈವದ ಸಂಗತಿ. HK ಪಾಟೀಲ್ರಂಥ ತಿಳಿದವರು ಸಹಿತ ಈ ರೀತಿಯಾಗಿ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಪಾರ್ಟಿಯ ಒತ್ತಡಕ್ಕೆ ಮಣಿದು ಮಾಡ್ತಾ ಇರುವುದು ಎಂಥ ಘೋರ ದುರಂತ ಅಂತ. ಯಾಕಂದರೆ ಪ್ರತಿಯೊಂದು ಪ್ಲ್ಯಾನಿಂಗ್ ಕಮಿಷನ್, 11ನೇ ಪ್ಲ್ಯಾನಿಂಗ್ ಕಮಿಷನ್ದಲ್ಲಿ ಇದ್ದದ್ದು 12ನೇ ಪ್ಲ್ಯಾನಿಂಗ್ ಕಮಿಷನ್ದು ಇರೋದಿಲ್ಲ, ಫೈನಾನ್ಸ್ ಕಮಿಷನ್ದಲ್ಲಿ 12ರಲ್ಲಿದ್ದು 13ರಲ್ಲಿ ಇರೋದಿಲ್ಲ. ಮತ್ತು ಈ 15ನೇ ಹಣಕಾಸು ಆಯೋಗ ಕನ್ಸಲ್ಟೇಷನ್ ಪ್ರೊಸೆಸನ್ನು ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ಸರ್ಕಾರನೇ ಇತ್ತು. ಹಾಗಾಗಿ ನೀವು ಸರಿಯಾಗಿ ಪಾಲನೆ ಮಾಡಿರಿ. ಆವಾಗ ಇಷ್ಟು ಬರ್ತಿತ್ತು, ಈಗ ಇಷ್ಟು ಬರ್ತದೆ. ಆವಾಗ ನಾವು ಲೆಕ್ಕ ಹೇಳಿದ್ದೇವಲ್ಲ, ಈಗ ಮೊದಲು 60,000 ಕೋಟಿ ಗ್ರ್ಯಾಂಟಿ ನೀಡಿ ಬರ್ತಾ ಇದ್ದಿದ್ದು, ಈಗ 2,60,000-70,000 ಕೋಟಿ ರೂಪಾಯಿ ಬರ್ತಾಯಿದೆ. ಮತ್ತು ಅದ್ಯಾಕೆ ಲೆಕ್ಕ ತಗೊಳ್ಳೋದಿಲ್ಲ ನೀವು? ಸುಳ್ಳು ಹೇಳಿ ಜನರನ್ನ ದಾರಿಗೆ ತಪ್ಪಿಸಿ ತಮ್ಮ ವಿಫಲತೆಯನ್ನು ಸುಳ್ಳು ಹೇಳೋದ್ರ ಮೂಲಕ ಕೇಂದ್ರ ಸರ್ಕಾರದ ಕಡೆ ಬಟ್ಟು ತೋರಿಸೋದ್ರ ಮೂಲಕ ದಾರಿ ತಪ್ಪಿಸೋ ಕೆಲಸವನ್ನು ಸಿದ್ದರಾಮಯ್ಯ ಮತ್ತು HK ಪಾಟೀಲರು ಮಾಡ್ತಾ ಇದ್ದಾರೆ. ಹುಂಡಿಗಳನ್ನು ಕೂಡ ಬಿಡ್ತಿಲ್ಲ ಸರ್. ಮತ್ತು ಅದು ಒಂದು ಭಾಳ ಪ್ರಮುಖವಾದಂಥ ಅಂಶ. ನಾನು ಆಲ್ರೆಡಿ ಒಂದೆರಡು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ನಾನು ಹೇಳಿಲ್ಲ, ಆದರೆ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅವರಿಗೆ ಬೇರೆ ಬೇರೆ ಧರ್ಮದ, ವಿಶೇಷವಾಗಿ ಚರ್ಚು ಮಸೀದಿಯೊಳಗೆ ಎಷ್ಟು ದುಡ್ಡು ಸಂಗ್ರಹ ಆಗ್ತದೆ, ಆ ದುಡ್ಡದಾಗಿಂದ 10% ಕೇಳಂತ ಹೇಳ್ರಿ. ಪ್ಯೂರ್ಲಿ ಕಾಂಗ್ರೆಸ್ ಪಾರ್ಟಿ ಒಂದು ದಿವಾಳಿಯಾಗಿದೆ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ದುಡ್ಡು ಇಲ್ಲದಕ್ಕೆ ಎಲ್ಲದ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ. ಎರಡನೇದ್ದು, ಹಿಂದೂ ವಿರೋಧಿ ಅನ್ನೋದನ್ನು ಹೆಜ್ಜೆಗೆ ತೋರಿಸ್ತಾ ಇದ್ದಾರೆ. ನಾನು ಚಾಲೆಂಜ್ ಮಾಡ್ತೀನಿ, 1 ನಯಾ ಪೈಸಾ ನೀವು ಚರ್ಚು ಅಥವಾ ಮಸೀದಿಯಿಂದ ತೆಗೆದು ನೋಡ್ರಿ. ನೀವು ಅವ್ರಿಗೆ 100 ಎಕರೆ ವಕ್ಫ್ ಅಂತ ತಿಳ್ಕೊಂಡು ಯಾವ ಬೇಕಾದ ಆಸ್ತಿ ತೆಗೆದುಕೊಳ್ತಾ ಇದ್ದಾರೆ. ಅದ್ರೊಳಗೆ ಏನೂ ಮಾಡೋ ತಾಕತ್ತಿಲ್ಲ ನಿಮ್ಗೆ. ಯಾವುದೋ ದೇವಸ್ಥಾನದ ದುಡ್ಡು ಹೊಡಿಬೇಕಂತ ವಿಚಾರ ಮಾಡಿರಿ ನೀವು. ನಾವು ಇದರ ವಿರುದ್ಧ ತೀವ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ, ಜನಜಾಗೃತಿಯನ್ನು ಮಾಡ್ತೀವಿ. ಸರ್, IND ಒಕ್ಕೂಟವನ್ನು ಹೊಡಲಿಕ್ಕೆ BJP ಷಡ್ಯಂತ್ರ ಮಾಡ್ತಾರೆ ಅಂತ ಖರ್ಗೆ ಅವರು. ನಾವೇನು ಷಡ್ಯಂತ್ರ ಮಾಡಿದ್ರಿ, ಅವರವರು ಬಿಟ್ಟು ಬರ್ತಾ ಇದ್ದಾರೆ. ಈಗ ಮಮತಾ ಬ್ಯಾನರ್ಜಿಗೆ ಅವ್ರಿಗೆ ಯಾಕೆ ಜಗಳ ಆಗ್ಯದ? ಅದು ಮಮತಾ ಬ್ಯಾನರ್ಜಿಗೆ ನಿಜವಾಗಿಯೂ ಮಮತಾ ಬ್ಯಾನರ್ಜಿಯ ಅತ್ಯಾಚಾರ, ಅನಾಚಾರವನ್ನು ಮತ್ತು ಡೇ ಟು ಡೇ ಅನ್ಯಾಯವನ್ನು ಎದುರಿಸ್ತಾ ಇರೋರು ನಾವು. ರೈಲ್ವೆ ಸ್ಟೇಷನ್ ಸ್ವಾಗತ ಬೋರ್ಡ್ನಲ್ಲಿ ನಾಗವಿ ಯಲ್ಲಮ್ಮ ದೇವಸ್ಥಾನದ ಹೆಸರು ತಪ್ಪಾಗಿ ನಮೂದಿಸಲಾಗಿದೆ ಎಂದು ಒತ್ತಾಯಿಸಿ ಇಂದು ಚಿತ್ತಾಪುರ ಪಟ್ಟಣದಲ್ಲಿ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರೈಲ್ವೆ ಸ್ಟೇಷನ್ ಸ್ವಾಗತ ಬೋರ್ಡ್ನಲ್ಲಿ ನಾಗವಿ ಯಲ್ಲಮ್ಮ ದೇವಸ್ಥಾನದ ಹೆಸರು ತಪ್ಪಾಗಿ ನಮೂದಿಸಲಾಗಿದೆ, ಕೂಡಲೇ ಅದನ್ನ ಸರಿಪಡಿಸಬೇಕು ಎಂದು ಒತ್ತಾಯಿಸಿ ಪುರಸಭೆ ಸದಸ್ಯ ಜಗದೀಶ್ ಚೌಹಾಣ್ ಅವರ ನೇತೃತ್ವದಲ್ಲಿ ಮುಖಂಡರು ಚಿತ್ತಾಪುರ ಪಟ್ಟಣದಲ್ಲಿ ಒತ್ತಾಯಿಸಿ ಇದೇ ವೇಳೆಯಲ್ಲಿ ರೈಲ್ವೆ ಅಧಿಕಾರಿಗಳ ಮೂಲಕ ಸಂಸದರಿಗೆ ಮನವಿ ಪತ್ರ ಸಲ್ಲಿಸಿದರು. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ತಿಳಿಸಿದ್ದೇನೆಂದರೆ, ಚಿತ್ತಾಪುರಲ್ಲಿರುವಂಥ ರೈಲ್ವೆ ಸ್ಟೇಷನ್ ಹತ್ತಿರ ಏನು ಸ್ವಾಗತ ಬೋರ್ಡ್ ಇದೆ, ಅದರಲ್ಲಿ ಮಾತಾ ಶ್ರೀ ನಗವಳಂಬಿಕಾ ದೇವಿ ಹೆಸರು ಕನ್ನಡದಲ್ಲಿ ತಪ್ಪಾಗಿದೆ. ಆದ ಕಾರಣ ನಾನು ಮೊನ್ನೆ ಸಚಿವರು ಕೂಡ ಪತ್ರದ ಮುಖಾಂತರ ಬಳಸ್ತಾ ಇದ್ದೀನಿ, ಹಾಗೂ ಈ ಭಾಗದ MP ಅವರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ನಮ್ಮ ಸ್ಟೇಷನ್ ಏನು ಹೆಡ್ ಮಾಸ್ಟರ್ ಅವರು ಕೂಡ ಒಂದು ಮನವಿ ಮುಖಾಂತರ ಕೊಡ್ತಾ ಇದ್ದೀನಿ. ಟು ದ ಸ್ಟೇಷನ್ ಮಾಸ್ಟರ್, Railway Station Chittapur, respected sir, subject correction is God name at Railway Station, Welcome Board Chittapur, as above the subject
I am Jagdish D. Chavan, Councillor PMC Chittapur, requesting you that as above the subject, at the Chittapur railway station, we are welcome board. Is there Chittapur historical gods names is misplayed in the regional language Kannada, Nakvi Yellama Devasthana. So it has a be corrected as Sri Nagavi Yellama Devi Devasthana. I am requesting that please your knowledge and lettering the correct spelling the name. Thank you. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್. ಬಹುನಿರೀಕ್ಷಿತ ಗುಲ್ಬರ್ಗ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ವೇಳೆಯಲ್ಲಿ ವಿಮಾನ ಇಳಿಯುವ ಸೇವೆ ಪ್ರಾಯೋಗಿಕವಾಗಿ ಗುರುವಾರ ಆರಂಭವಾಗಿದ್ದು, ಇದು ಪ್ರದೇಶದ ಅಭಿವೃದ್ಧಿಗೆ ಮೈಲಿಗಲ್ಲು ಮತ್ತು ಐತಿಹಾಸಿಕ ದಿನವಾಗಿದೆ ಎಂದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸಂತಸ ವ್ಯಕ್ತಪಡಿಸಿದರು. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ವಿಮಾನ ಸೇವೆಯ ಪ್ರಾರಂಭೋತ್ಸವದ ಪ್ರಯುಕ್ತ ಅಲೈನ್ಸ್ ಏರ್ ವಿಮಾನವನ್ನು ಸ್ವಾಗತಿಸಿ ಅವರು ಮಾತನಾಡಿ, ಬಹುದಿನಗಳ ಕನಸು ಈಗ ಸಕಾರಗೊಂಡಿದ್ದು ಸಂಸದನಾಗಿದ್ದಕ್ಕೆ ಧನ್ಯತಾ ಭಾವ ಬಂದಿದೆ. ಈ ಸೇವೆ ಯಶಸ್ವಿ ಹೊಂದಲು ಪ್ರಯಾಣಿಕರು ಸಹಕರಿಸಬೇಕು. ಮುಂದಿನ ದಿನಗಳಲ್ಲಿ ಮುಂಬೈ, ಬೆಂಗಳೂರು, ದೆಹಲಿ ಮುಖಾಂತರ ಪ್ರಮುಖ ನಗರಗಳಿಗೆ ವಿಮಾನ ಸಂಪರ್ಕ ಪ್ರಾರಂಭಿಸಲು ವಿಮಾನಯಾನ ಖಾತೆಯ ಸಚಿವರಾದ ಜ್ಯೋತಿರಾದ್ಯ ಸಿಂಧೆ ಅವರೊಂದಿಗೆ ಬುಧವಾರವಷ್ಟೇ ಮಾತುಕತೆ ನಡೆಸಿದ್ದು, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇದಕ್ಕೆ ಕಾರಣೀಕರ್ತರಾದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸಚಿವ ಜ್ಯೋತಿರಾದ್ಯ ಸಿಂಧೆ ಅವರಿಗೆ ಅಭಿನಂದನೆ ಸಲ್ಲಿಸಿದ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಸದ್ಯ ಪ್ರತಿ ಗುರುವಾರ ಸಂಚರಿಸುವ ಈ ವಿಮಾನ ಸೇವೆಯನ್ನು ವಾರ ಪೂರ್ತಿ ಸಂಚರಿಸುವಂತೆ ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು. मेरा प्रणाम, जय हिंद। आज का एक ऐतिहासिक दिन है, 22 फरवरी 2024। अभी 12:02 हो रहा है। टीवी 23 को हम पहुंचे 3 मिनट पहले। हमारा ये कल्याण कर्नाटका डिविजनल हेडक्वार्टर्स गुलबर्गा कलबुर्गी में नाइट लैंडिंग का पहला फ्लाइट आज बेंगलुरु से कलबुर्गी आके लैंड हुआ है। बहुत सक्सेसफुली लैंड हुआ है। बहुत खुशी से पूरे लोग आज हम इस फ्लाइट में आए। ये इंग्लिश में बोलते वन मोर फेदर ऑन द कैप बोल के बोलते हैं। मैं कल हमारे मंत्री से, शिंदे साहब से हम बात किए। उनके मदर का तबीयत ठीक नहीं, वो एडमिट हुए हॉस्पिटल में। यहाँ से मुंबई, यहाँ से मंगलोर, यहाँ से दिल्ली फ्लाइट भी शॉर्टली हम चालू करने का कोशिश कर रहे हैं। मेरे साथ हमारे सीनियर नेता, भारतीय जनता पार्टी के स्टेट के उपाध्यक्ष, हमारे इस भाग के प्रभावी लीडर मालिका गुत्तेदार साहब है, और हमारे एमएलसी साहब जो भारतीय जनता पार्टी के बहुत बड़े नेता हैं, अमरनाथ पाटिल साहब भी हमारे साथ आए हैं, और हमारे शिवकांत महाजन यंग बडिंग लीडर, और बहुत से लोग, हमारे महेश एयरपोर्ट अथॉरिटी आज और से हमारे पूरे यहाँ के कमेटी के मेंबर, और हमारे आकाश, हमारे युवा मित्र आए हैं। आज ऐसा हुआ था, हम लोग 6:45 को वहाँ से आनी थी फ्लाइट, लेकिन सम टेक्निकल स्नैक की वजह से डिले हो गया, और इनको परमिशन था सिर्फ 10 बजे तक नाइट लैंडिंग का परमिशन था। तो हम फिर वहाँ से डायरेक्ट दिल्ली के यहाँ के इनके अलायंस के हेड को बात कर हमने बोला कि एट एनी कॉस्ट टुडे फ्लाइट शुड लैंड टू गुलबर्गा। इट इज़ अ प्रेस्टीज इशू ऑफ आवर गवर्नमेंट। तो इमीडिएटली वो ऑफिसर ने बोला, सर मैं कोयम्बटूर की फ़्लाइट आती है, कोचीन की फ़्लाइट आती है, उसमें आना है। तो ठीक है, जब तक कोचीन का फ़्लाइट आने से पहले जो छोटा सा इशू था इस फ्लाइट में, अलायंस में, उसको रिपेयर कर वी हैव लेफ्ट अराउंड 10:35, 10:45. वी हैव लैंडेड एट अबाउट 11:50. बहुत अच्छी तरह हमने पूरा खुशी से
मोबाइल पे लैंडिंग का पूरा फ़ोटो निकाल के आया है। मैं सबको, हमारे नरेंद्र मोदी जी प्रधानमंत्री को, हमारे ज्योतिरादित्य सिंधिया जी को और हमारे ये एयरपोर्ट अथॉरिटी के सब स्टाफ को मैं धन्यवाद करता हूँ। ये सर्विस, आपका जो सेवा है, ये जो सर्विस का है, इसको ऐसा ही मेंटेन कीजिए। आपका सर्विस पीपल शुड अप्रिशिएट योर सेवा। आज सबको मैं धन्यवाद करता हूँ और एक हमारा सपना पूरा होगा और आगे के दिन और बड़े बड़े सपने हैं, वो भी हम सपने पूरा करने का कोशिश करेंगे। ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಮಾತನಾಡಿದರು. ಕಲಬುರಗಿ ಜಿಲ್ಲೆಗೆ ಇದೊಂದು ಐತಿಹಾಸಿಕ ದಿನ. ನಮ್ಮ ಲೋಕಸಭಾ ಸದಸ್ಯರಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರು ಏನು ನೈಟ್ ಲ್ಯಾಂಡಿಂಗ್ ಆಗಬೇಕಿಲ್ಲಿ, ಸಾಯಂಕಾಲ ಒಂದು ಫ್ಲೈಟು ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗಬೇಕು, ಬೆಂಗಳೂರಿನಿಂದ ಇಲ್ಲಿ ಬರಬೇಕನ್ನಂಥ ನಮ್ಮ ಅನೇಕ ಜನರ ಒಂದು ಭಾವನೆ ಇತ್ತು. ಮಾಡೇ ತೀರ್ತೀನಿ ಅನ್ನೋಂಥ ಒಂದು ಘೋಷಣೆ ಮಾಡಿದರು. ಇವತ್ತು 22ನೇ ತಾರೀಕು ಏನು ಮಾತು ಕೊಟ್ಟಿರೋ ಪ್ರಕಾರ ಟೆಕ್ನಿಕಲಿ ವಿಳಂಬ ಆಗಿರ್ಬೋದು, ಆದರೆ ವಿಮಾನ ಬಂದಿದೆ. ಉಮೇಶ್ ಜಾಧವ್ ಅವರು ಸ್ವತಃ ಬೆಂಗಳೂರಿನಿಂದ ವಿಮಾನದಲ್ಲಿ ಕೂತು ಕಲಬುರಗಿಗೆ ತಂದು ಇವತ್ತು ಅವರ ಕೆಲಸವನ್ನು ಪೂರೈಸಿದ್ದಾರೆ. ಇದು ವಿಶೇಷವಾಗಿ ನಾನು ಕೂಡ ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿಯವರಿಗೂ, ಈ ಇಲಾಖೆ ಸಚಿವರಂಥ ಜ್ಯೋತಿರಾದಿತ್ಯ ಸಿಂಧಿಯಾ ಅವರಿಗೂ, ನಮ್ಮ ಲೋಕಸಭಾ ಸದಸ್ಯರಿಗೂ ಮತ್ತು ಏರ್ಪೋರ್ಟ್ ಅಥಾರಿಟಿ ಅಲಯನ್ಸ್ದ ಎಲ್ಲ ಮುಖ್ಯಸ್ಥರು ಕೂಡ ಭಾಳಷ್ಟು ಇದಕ್ಕೆ ಮುತುವರ್ಜಿ ವಹಿಸಿ ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದಿಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ನಮ್ಮ ಏರ್ಪೋರ್ಟ್ ಅಥಾರಿಟಿಯಲ್ಲಿ ಡೈರೆಕ್ಟರ್ಗೂ ಕೂಡ ಏನಿವತ್ತು ಇಲ್ಲಿ ಸ್ಟಾಫು 10 ಗಂಟೆ 9 ಗಂಟೆ ಆದಮೇಲೆ ಯಾರೂ ಇರೋಲ್ಲ, ಅವ್ರಿಗೆ ಬೇಕಾದಂಥ ಎಲ್ಲ ಸಕಲ ಸೌಲಭ್ಯಗಳು, ತಿಂಡಿ ಇರ್ಬೋದು, ಅದನ್ನು ತಂದು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅಲಯನ್ಸ್ದವರು ಕೂಡ ಏನು ಡಿಲೇ ಆಗಿದೆ ಫ್ಲೈಟು, ಕಸ್ಟಮರಿಗೆ ಕೂಡ ತೊಂದರೆ ಆಗ್ಬಿಡುತ್ತೆ ತಿಳ್ಕೊಂಡು ಸ್ನ್ಯಾಕ್ಸ್ ಕೊಟ್ಟು ಅವರಿಗೂ ಕೂಡ ತಮ್ಮ ಅತಿಥಿಯನ್ನು ಅವರು ಸರಿಯಾಗಿ ಪೂರೈಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಕಲಬುರಗಿ ಜಿಲ್ಲೆಯ ಜನರಿಗೆ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಜನರಿಗೆ ವಿನಂತಿ ಮಾಡ್ತಾಯಿದ್ದೀನಿ, ಈ ಒಂದು ಒಳ್ಳೆಯ ಸುವರ್ಣಾವಕಾಶ. ಯಾಕೆ ಮೊದಲು ನಾವು ಮಧ್ಯಾಹ್ನ ಹೋಗಬೇಕು, ಅರ್ಧ ದಿನ ಹೋಗ್ತಿತ್ತು, ಕಚೇರಿ ಹೋಗೋವರೆಗೆ ಮುಗೀತಿತ್ತು, ಒಂದಿನ ನಾವು ಅಲ್ಲಿ ತಂಗಬೇಕಾಗ್ತಿತ್ತು. ಇವತ್ತು ಇದು ಒಂದು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ನಮ್ಮ ಗ್ರಾಮಕ್ಕೆ ಬರ್ತಕ್ಕಂಥ ಇದು ಒಳ್ಳೆಯ ಸುವರ್ಣಾವಕಾಶ. ನಮ್ಮ ಲೋಕಸಭಾ ಸದಸ್ಯರಂಥ ಉಮೇಶ್ ಜಾಧವ್ ಅವರಲ್ಲಿ ನೆರವೇರಿಸಿದ್ರಿಂದ ಇದರ ಸಂಪೂರ್ಣ ಸದುಪಯೋಗ ಪಡಿಬೇಕು ಅನ್ನೋಂಥ ಒಂದು ಕಳಕಳಿ ವಿನಂತಿ ಕೂಡ ಇಲ್ಲಿಯ ನಾಗರಿಕರಲ್ಲಿ ಮಾಡಿ ನಾನು ಇವತ್ತು ಅವರು ಬಂದಿದ್ದಾರೆ, ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಹೀಗಾಗಿ ನಾನು ಮತ್ತೊಮ್ಮೆ ಕಲ್ಯಾಣ ಕರ್ನಾಟಕ ಜನರಿಗೆ ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಲಾಭ ಪಡಿಬೇಕು ಅನ್ನೋಂಥ ಒಂದು ಕಳಕಳಿ ವಿನಂತಿ ಮಾಡ್ತೇನೆ. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಗುರುವಾರ ರಾತ್ರಿ ಜಗಮಗಿಸುವ ಬೆಳಕಿನ ನಡುವೆ ಮುಖ್ಯ ಕ್ಯಾಪ್ಟನ್ ಮರ್ವಿನ್ ವಿಲಾಲಬೋಸ್ ಹಾಗೂ ಕೋ ಪೈಲಟ್ ಅಕ್ಷಯ್ ಭೂತಾನಿ ಅವರು ವಿಮಾನವನ್ನು ಭೂಸ್ಪರ್ಶ ಮಾಡಿದಾಗ ವಿಮಾನದ ಮೇಲೆ 2 ಕಡೆಗಳಿಂದ ಅಗ್ನಿಶಾಮಕ ವಾಹನಗಳಿಂದ ವಾಟರ್ ಸೆಲ್ಯೂಟ್ ಮೂಲಕ ಸಂಭ್ರಮದಿಂದ ಸ್ವಾಗತಿಸಲಾಯಿತು. ಚಿತ್ತಾಪುರ ಪಟ್ಟಣದ ರೇವಣಸಿದ್ದಪ್ಪ ಕಾಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಬಂಧ ಮತ್ತು ಚಿತ್ರಕಲಾ ಸ್ಪರ್ಧೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿತ್ತಾಪುರ ಪಟ್ಟಣದ ರೇವಣಸಿದ್ದಪ್ಪ ಕಾಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ಸಂರಕ್ಷಣಾ ಘಟಕ, ಶಾಲಾ ಶಿಕ್ಷಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹೆಣ್ಣು ಮಗಳನ್ನು ಉಳಿಸಿ ಹೆಣ್ಣು ಮಗಳನ್ನು ಓದಿಸಿ ಎಂಬ ಘೋಷವಾಕ್ಯದೊಂದಿಗೆ ಬೇಟಿ ಬಚಾವ್ ಬೇಟಿ ಪಡಾವ್ ಯೋಜನೆ ಅಡಿ ಪ್ರಬಂಧ ಮತ್ತು ಚಿತ್ರಕಲಾ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಆರತಿ ತುಪ್ಪದವರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅದಕ್ಕೆ ಈಗ ನಮ್ಮ ಇಲಾಖಾ ವತಿಯಿಂದ ಬಂದಂತ ಎಲ್ಲರಿಗೂ ನೀವು ಸಹಕಾರ ಕೊಡಬೇಕು. ಇದ್ರ ಮುಖ್ಯ ಉದ್ದೇಶ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆನ ನಾವು ಹೊರಗೆ ಹಾಕಬೇಕು ಅನ್ನೋದು ಮುಖ್ಯ ಉದ್ದೇಶ. ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆನ ನೀವು ಅವಕಾಶ ಕಡಿಮೆ ಸಿಗೋದು ಎಲ್ಲರಿಗೂ. ನಾವು ನಮ್ಮ ಕಾಲೇಜ್ ಲೈಫ್ನಲ್ಲಿ ಅಥವಾ ಸ್ಟೂಡೆಂಟ್ಸ್ ಲೈಫ್ನಲ್ಲಿ ಹೋದಾಗ ತಾಲೂಕಾ ಮಟ್ಟದಿಂದ ತಗೊಂಡು ಬರ್ಬೇಕಂತಂದ್ರೆ ಮಕ್ಕಳಿಗೆ ಒಬ್ಬರಿಗೂ ಜಿಲ್ಲಾ ಮಟ್ಟಕ್ಕೆ ತಗೊಂಡು ಬಂದು ಅಲ್ಲೇ ಆಯ್ಕೆ ಮಾಡಿ ಅಲ್ಲಿಂದ ಸ್ಟೇಟ್ ಲೆವೆಲ್ ಹೋಗೋದು ತುಂಬ ಕಷ್ಟ ಇರ್ತಿತ್ತು.
ನಮ್ಮ ಇಲಾಖೆನೇ ನಿಮ್ಮ ಹತ್ತಿರ ಬಂದು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಸಾಮರ್ಥ್ಯನ ಹೊರಗಡೆ ಹಾಕಬೇಕು ಮತ್ತೆ ನಿಮ್ಮ ಗುರುತಿಸ್ಬೇಕು ಅಂತ ಒಂದು ಉದ್ದೇಶದಿಂದ ಮತ್ತೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮದ ಯೋಜನೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲಾ ಸಂಯೋಜಕರು ಮತ್ತು ಅತಿಥಿ ಉಪನ್ಯಾಸಕರು ಕೂಡ ಇದ್ದಾರೆ. ಅವರು ಒಂದು ಆಯೋಜಿಸಿದ್ದಾರೆ. ಇದರ ಸದುಪಯೋಗ ಎಲ್ಲ ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ ಎಲ್ಲರೂ ಇದರ ಉಪಯೋಗ ತಗೊಂಡು ಮತ್ತು ಇದು ಮುಗಿದ ತಕ್ಷಣ ನಿಮಗೆ ಇಲ್ಲೇನೆ ಬಹುಮಾನ ವಿತರಣೆ ಮಾಡ್ತಾರೆ. ಮೊದಲನೇ ಮತ್ತು ಎರಡನೇ ಬಹುಮಾನ ಇರ್ಬೋದು ಅನ್ಕೋತೀನಿ. ಬಹುಮಾನ ವಿತರಣೆ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ಮತ್ತೆ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ಶಿವಯೋಗಿ ಮಡಪತಿ, ಮಲ್ಲಪ್ಪ ಮಾನೇಗರ್, ಅನಿಲ್ ಕುಮಾರ್, ಗೀತಾ, ಮರಿಯಪ್ಪ ಮೈತ್ರಿ, ಜಯಶ್ರೀ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ವಿಕೆ ಸಲ್ಗರ್ ಗ್ರಾಮದ ಮೃತ ಚೆನ್ನಪ್ಪ ತಂದೆ ನಾಗಪ್ಪ ಇವರ ಕುಟುಂಬಕ್ಕೆ ಉದ್ಯೋಗ ಖಾತ್ರಿ ಕಾಯ್ದೆ ಪ್ರಕಾರ ರೂಪಾಯಿ 2 ಲಕ್ಷ ಪರಿಹಾರಧನ ಕೊಡಬೇಕು ಎಂದು ಜನವಾದಿ ಮಹಿಳಾ ಸಂಘಟನೆಯ ಕೆಲೀಲಾ ಆಗ್ರಹಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನರೇಗಾ ಕೆಲಸದ ಸ್ಥಳದಲ್ಲಿ ಕಾಯ್ದೆ ಪ್ರಕಾರ ಒದಗಿಸಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಕಡ್ಡಾಯವಾಗಿ ಕೊಡಬೇಕು. ಸೌಲಭ್ಯಗಳನ್ನು ಒದಗಿಸದೆ ಹೋದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಮಾರ್ಚ್ 31ರವರೆಗೆ ಕೆಲಸ ಬರುವ ಎಲ್ಲಾ ಕುಟುಂಬಗಳಿಗೂ ಈಗಾಗಲೇ ಇರುವ 100 ಮಾನವ ದಿನಗಳನ್ನು ಒದಗಿಸಬೇಕು. ಬಾಕಿ ಇರುವ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಮಾನವ ದಿನಗಳನ್ನು 200 ದಿನಕ್ಕೆ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯನ್ನ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಸಮಿತಿಯ ಮೂಲಕ ನಾವಿಲ್ಲಿ ನಡೆಸಲತ್ತೀವಿ. ನನ್ನೊಂದಿಗೆ ರಾಜ್ಯ ಸಮಿತಿಯ ಸದಸ್ಯರಾದಂಥ ಪದ್ಮಿನಿ ಕಿರಣಿಗೆಯವರು ಹರ ಮತ್ತು ರಾಜ್ಯ ಸಹ ಕಾರ್ಯದರ್ಶಿ ಆದಂಥ ಚಂದಮ್ಮ ಗೋಳ ಅವರು ನನ್ನ ಜೊತೆಗೆ ಹರ. ನಿಮಗೊಂದು ಪ್ರೆಸ್ ನೋಟನ್ನು ನಾವಿಲ್ಲಿ ಕೊಟ್ಟಿದ್ದೀವಿ. ಇದರಲ್ಲಿ 2 ಮುಖ್ಯವಾದ ಅಂಶಗಳವ. ಒಂದನೇದು ಕಮಲಾಪುರ ತಾಲೂಕು ವಿಕೆ ಸಲಗರ ಗ್ರಾಮದ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕ ಚೆನ್ನಪ್ಪ ತಂದೆ ನಾಗಪ್ಪ ಅನ್ನುವಂಥ 61 ವಯಸ್ಸಿಗಿಂತಲೂ 62 ವಯಸ್ಸು ಇರುವಂಥ ಕಾರ್ಮಿಕ. ಆತ ಮೊನ್ನೆ ದಿನ ಅಂದ್ರೆ 21ನೇ ತಾರೀಕಿಗೆ ಫೀಲ್ಡಲ್ಲಿ ಕೆಲಸ ಮಾಡ್ಯಾನ. ಕೆಲಸ ಮಾಡುವಾಗ ಆ ಕೆಲಸ ಮಾಡಿ ಮುಗಿಸಿ ಆದಮೇಲೆ ಆತಗ ಎದೆನೋವು ಬಂದದ. ಆತ ವ್ಯಕ್ತ ಮಾಡ್ಯಾನದು ತನ್ನೆಲ್ಲ ಕಾರ್ಮಿಕರ ಜೊತೆಗೆ, ನನ್ನ ಚಕ್ಕರ್ ಹೊಂಟದ ಅಂತ ಹೇಳ್ಯಾನ. ಮತ್ತು ಒಂದು ಹೊಸ ಸಿಸ್ಟಮ್ ಕಳೆದ 2 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರಡ್ಯೂಸ್ ಮಾಡ್ಯದ. ಆತ ಜಲ್ದಿ ಮನೆಗೆ ಹೋಗಿ ಜಲ್ದಿ ತೋರಿಸ್ಕೊಂಡು ಜಲ್ದಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಇನ್ನೊಂದು ಮತ್ತೊಂದು ಆದ್ರೆ ಆತ ಉಳಿಯೋ ಸಾಧ್ಯತೆಗಳು ಇದ್ದವು ಅಂಥೇಳಿ. ಯಾಕಂದ್ರೆ ಆತ ಶುಗರ್ BP ಏನೂ ಇದ್ದಿಲ್ಲ. ಭಾಳ ಆರೋಗ್ಯವಂತ ಮನುಷ್ಯ. ಉದ್ಯೋಗ ಖಾತ್ರಿದಾಗ ಎಲ್ಲರಿಗಿಂತಲೂ ಚಂದ ಆತ ಮೆಜರ್ಮೆಂಟ್ ಕಂಪ್ಲೀಟ್ ಮಾಡಿದ್ದ ಅಂತ ನನಗಲ್ಲಿ BFT ಮತ್ತು ಸಂಬಂಧಪಟ್ಟಂಥ ಸಿಬ್ಬಂದಿಗಳು ಹೇಳಿದ್ರು. ನಮ್ಮ ಸಂಘಟನೆಯಿಂದ ಉದ್ಯೋಗ ಖಾತ್ರಿ ಜಾಗೃತಿ ಅಭಿಯಾನ ಈಗಾಗಲೇ ಆರಂಭ ಆಗ್ಯದ. ಈ ಸರ್ತಿಗೆ ನಾವು ಎಲ್ಲೆಲ್ಲಿ ಉದ್ಯೋಗ ಖಾತ್ರಿ ಇಲ್ಲೋ ಸಾಮಾನ್ಯ ಪ್ರತಿ ವರ್ಷ ಹಾಗೆ ಮಾಡ್ತೀವಿ. ಈಗಲೂ ನಾವು ಫೀಲ್ಡಿಗೆ ಆಲ್ರೆಡಿ ಇಳಿದು ಬಿಟ್ಟಿದ್ದೆವು. ಅದರ ಹಿನ್ನೆಲೆ ಒಳಗೆ ನಾನು ವಿಕೆ ಸಲಗರ್ಗೆ ಮುಂಜಾನೆ ಹೋದಾಗ ಫೀಲ್ಡಲ್ಲಿ ಹೋದಾಗ ಜನ ನನಗಿದು ರಿಪೋರ್ಟ್ ಮಾಡಿದ್ರು. ರಿಪೋರ್ಟ್ ಮಾಡಿದ ತಕ್ಷಣ ನಾವು ಮತ್ತು ನಮ್ಮ ಸಂಗಾತಿಗಳೆಲ್ಲರೂ ಸೇರ್ಕೊಂಡು ಚೆನ್ನಪ್ಪನ ಮನೆಗೆ ಹೋದೆವು, ಹಾಸ್ಪಿಟ್ಲಿಗೆ ಹೋದೆವು, ಗ್ರಾಮ ಪಂಚಾಯತ್ಗೆ ಹೋದೆವು ಮತ್ತು ಅವ್ರ ಜೊತೆ ಕೆಲಸ ಮಾಡಿದಂಥ ಜನ ಆಲ್ರೆಡಿ ನಮ್ಮ ಜೊತೆಗೆ ಇದ್ದರು. ಅವರೊಂದಿಗೆ ನಾವು ಮಾತಾಡಿದೆವು. ಇಷ್ಟು ಮಾತಾಡಿದ ಮೇಲೆ ನಮಗೆ ಗೊತ್ತಾಗಿರುವ ಸ್ಪಷ್ಟ ಸತ್ಯಾಂಶ ಏನು ಅಂತ ಕೇಳಿದ್ರೆ, ಚೆನ್ನಪ್ಪ ತಂದೆ ನಾಗಪ್ಪ ವ್ಯಕ್ತಿಗೆ ಒಂದು ವೇಳೆ NMMS ಅನ್ನುವಂಥ ಆ್ಯಪ್, ಇದೇನು ಆ್ಯಪ್ ಅದಲ್ಲ, ಈ ಆ್ಯಪನ್ನು ಒಂದು ವೇಳೆ ಇರ್ತಿರಲಿ. ಹಲಕರ್ಟಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸಿ ತಾಲೂಕಾ ಪಂಚಾಯತ್ ಆವರಣದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಹಲಕರ್ಟಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ SUCI ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಚಿತ್ತಾಪುರ ತಾಲೂಕಿನ ಹಲಕರ್ಟಿ ಗ್ರಾಮದ ಗ್ರಾಮ ಪಂಚಾಯತಿ ಕಚೇರಿ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ನಂತರ ಉಪ ತಹಸೀಲ್ದಾರ್ ಮುತ್ತಪ್ಪ ಕತ್ತನಹಳ್ಳಿ ಹಾಗೂ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕ ಪಂಡಿತ ಸಿಂಧೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಚಳವಳಿ ಸಂಘಟಿಸಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಬಹಳ ಪ್ರಮುಖ ಬೇಡಿಕೆಗಳನ್ನು ನಾವಿಲ್ಲಿ ಪಂಚಾಯತ್ ಮುಂದೆ, ಪಂಚಾಯತ್ ಆಧೀನದಲ್ಲಿ ಬರುವಂತ ಬೇಡಿಕೆ ನಾವು ತಗೊಂಡಿರೋದು ಕುಡಿಯೋ ನೀರು, ಶೌಚಾಲಯ, ರಸ್ತೆ, ಯಾರ್ದು ಪಂಚಾಯತ್ ಕೊಡ್ತಿರೋ ಜನಗಳ ಟ್ಯಾಕ್ಸಿನ ದುಡ್ಡಿರು. ನೀವು ಅದನ್ನ ಸುದ್ದ ಮಾಡೋದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ರಿ? ನಿಖರವಾಗಿ ಜನಗಳಿಗೆ ಉತ್ತರ ಕೊಡಿ. ಇಲ್ಲ ಹೋದ್ರೆ ಜನ ಚಳವಳಿ ಮುಂದುವರಿಯುತ್ತೆ ಅಷ್ಟೇ, ಇನ್ನೇನಿಲ್ಲ.
ಯಾಕಂತ ಹೇಳಿದ್ರೆ ಜನಗಳ ಬೇಡಿಕೆ ಈಡೇರಿಸದೆ ಪಂಚಾಯತಿಯ ಮೂಲ ಉದ್ದೇಶ. ಪಂಚಾಯತಿಗೆ ಹಲವಾರು ಸಾರಿ ಬಂದ್ರೆ ಒಂದು ವಾಲ್ ರಿಪೇರಿ ಆಗಿಲ್ಲ ರೀ. ಇನ್ನ ನಾಚಿಕೆ ಆಗುತ್ತೆ ರೀ ನಮ್ಗೆ ಹೇಳ್ಕೊಳ್ಳೋದಕ್ಕೆ. ಇದು ಒಂದು ಪಂಚಾಯತಿ ಪರಿಸ್ಥಿತಿನ. ಇದು ಒಂದು ವಾಲ್ ರಿಪೇರಿ ಮಾಡಕ್ ಅಷ್ಟು ಜನ ಬೇಕಾಗ್ತದ, ಒಂದು ತೂತ್ ಬಿದ್ದಿರೋ ಪೈಪ್ ಅನ್ನ ರಿಪೇರಿ ಮಾಡಕ್ ಅಷ್ಟು ಜನ ಬೇಕಾಗ್ತದ. ಏನಾಗ್ತಾ ಇದೆ ಪರಿಸ್ಥಿತಿ? ಅದಕ್ಕಾಗಿ ನಾವು ಇವತ್ತೆಲ್ಲರೂ ಬಹಳ ತಾಳ್ಮೆಯಿಂದ ಪಂಚಾಯತ್ ಮುಂದೆ ಇದ್ದೀವಿ. ಇದು ಬೇರೆ ಸಾಂಕೇತಿಕ. ಈ ಸಂದರ್ಭದಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅನೇಕ ಮುಖಂಡರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಅನೇಕ ಗ್ರಾಮಸ್ಥರು ಭಾಗಿಯಾಗಿದ್ದರು. ಎಂಡಿ ಮುಷಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ. ಕಳೆದ 1 ವರ್ಷದಿಂದ ಎಲ್ಲಾ ತಾಲೂಕಿನಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಕನಿಷ್ಠ 4 ತಿಂಗಳ ಮೊಟ್ಟೆಗಳು ಸರಬರಾಜು ಮಾಡದೆ ಬಿಲ್ ಎತ್ತಿ ಹಾಕಿ ಕೋಟ್ಯಾಂತರ ರೂಪಾಯಿ ಹಣ ಹಗರಣ ಮಾಡುತ್ತಿರುವುದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಚಂದು ಜಾಧವ್ ಉಗ್ರವಾಗಿ ಖಂಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ISDS ಯೋಜನೆ ಮೂಲಕ ನಿರಂತರವಾಗಿ ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆಗಾಗಿ ಹಲವು ಯೋಜನೆಗಳು ಜಾರಿಗೆ ತರುತ್ತಿದ್ದಾರೆ. ಆದರೆ ಅಪೌಷ್ಟಿಕ ನಿವಾರಣೆಗೆ ದುಡಿಯಬೇಕಾಗಿರುವ ಅಂಗನವಾಡಿ ಕೇಂದ್ರಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಕ್ಕಳ ಹೆಸರಿನಲ್ಲಿ ಪೌಷ್ಟಿಕಾಂಶವನ್ನು ತಮ್ಮ ಮನೆಗಳಿಗೆ ತುಂಬಿಸಿಕೊಳ್ಳುತ್ತಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಿಂದ ಎಲ್ಲಾ ತಾಲೂಕಿನಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಕನಿಷ್ಠ 4 ತಿಂಗಳು ಮೊಟ್ಟೆಗಳು ಸರಬರಾಜು ಮಾಡದೆ ಬಿಲ್ ಎತ್ತಿ ಹಾಕಿ ಕೋಟ್ಯಾಂತರ ರೂಪಾಯಿ ಹಣ ಹಗರಣ ಮಾಡಿರುವುದು ಕರ್ನಾಟಕ ರಾಜ್ಯ ರೈತ ಸಂಘ ಉಗ್ರವಾಗಿ ಖಂಡಿಸುತ್ತದೆ ಎಂದರು. ತಮ್ಗೆ ಹೇಳಂತದಿಲ್ಲ, ಈಗಾಗಲೇ ತಮ್ಗೆ ಗೊತ್ತಿದೆ ಏನಾಗಿದೆ ಅಂತೇಳಿ. ಆದರೆ ಹೇಳ್ತಕ್ಕಂಥ ವಿಷಯ ಎಲ್ಲರೂ ಕೂಡ ಗಾಳಿ ಮೇಲೆ ಕೊಂಡೊಡಿತಾ ಇದ್ದಾರೆ, ಸ್ಪಷ್ಟತೆ ಇಲ್ಲ. ಯಾಕಂದರೆ ಇವತ್ತು ಯಾರು ಈ ಕಲಬುರಗಿ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಅದರ ಹಕ್ಕುಗಳಿಗೆ ಹೋರಾಟ ಮಾಡ್ತಕ್ಕಂಥವ್ರು ಮತ್ತು ಇತರೆ ಸಂಘ ಸಂಸ್ಥೆಗಳು ಅದರಲ್ಲಿ ಶಾಮೀಲಾಗಿದ್ದಾವೆ ಅಂತೇಳಿ ನಮಗೆಲ್ಲರಿಗೂ ಗೊತ್ತಿದೆ. ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು CD ಮೇಲ್ವಿಚಾರಕರು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಎಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಯಾರು ಹಗರಣ ಆಗಿದೆ ಮತ್ತು ತನಿಖೆ ಮಾಡಬೇಕಂತ ಯಾರು ಹೇಳ್ತಾ ಇದ್ದಾರೆ ಅವ್ರು ಅಗಲ ಬಗಲಾನೇ ಅದಾರೆ. ಇನ್ನೂವರೆಗೂ ಒಂದು ಪೈಸೆಯೂ ಕೂಡ ಫೈಲ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿಲ್ಲ ರೀ. ನಾವು ಇಲ್ಲಿ ತನಕ ನಿನ್ನೆವರೆಗೂ ಮಾಹಿತಿ ತೊಗೊಂಡಿವಿ. ಇವರು ಹೋರಾಟದ ಫಲವಾಗಿ ಯಾವುದೇ ತನಿಖೆ ಆಗಿಲ್ಲ. ಪತ್ರಿಕೆ ಒಳಗಡೆ DD ಹೇಳಿದ್ರು ಏನಪ್ಪ ಅಂದ್ರೆ 3 ಜನರ ಕಮಿಟಿ ಸೇರಿಸ್ತೀವಿ, ನಾವು ತನಿಖೆ ಮಾಡ್ತೀವಿ. CO ಹೇಳಿದ್ರು, ಅವರು ಹೇಳಿದ್ರು. ಆದರೂ ಕೂಡ ತನಿಖೆ ಯಾವುದೇ ಹಂತದಲ್ಲೂ ಬಂದಿಲ್ಲ, 0% ನಿಂತಿದೆ. ಒಂದು ಸರ್. ಎರಡನೇದಾಗಿ ಅವ್ರು ಹೇಳ್ತಕ್ಕಂಥ 7 ರಿಂದ 8 ಕೋಟಿ ರೂಪಾಯಿ ಅಂತೇಳಿ ನಾವು ಹೇಳ್ತಾ ಇಲ್ಲ, 15 ಕೋಟಿ 10 ಹತ್ರ ಇದೆ ಅಂತ ನಾವು ಹೇಳ್ತೀವಿ. ಯಾಕಂದರೆ ಕಲಬುರಗಿ ಗ್ರಾಮೀಣದಲ್ಲಿ ಕಳೆದ 2022-23ರಲ್ಲಿ ಒಂದು ತನಿಖೆ ಆಗಿದೆ ಸರ್. ಪ್ರವೀಣ್ ಕುಮಾರ್ ಅವರು CDP ಇದ್ದರು. ಆ ವರದಿಯಲ್ಲಿ 5.5 ರಿಂದ 7 ಕೋಟಿ ರೂಪಾಯಿ ಅದೇ ವರ್ಷದಲ್ಲಿ ಆಗಿದೆ ಅಂತ ಹೇಳಿದೆ ಆ ವರದಿಯಲ್ಲಿ. ಆ ವರದಿ ರಿಪೋರ್ಟ್ ಕೂಡ ಬಂದಿದೆ, ತನಿಖೆಯೂ ಕೂಡ ಆಗಿದೆ. ಆದರೆ ಅದರ ಬಗ್ಗೆ ಇನ್ನೂ ಕ್ರಮ ಕೈಗೊಂಡಿಲ್ಲ. ಒಂದನೇದು ಸರ್. ಎರಡನೇದಾಗಿ ಕಲಬುರಗಿ ಜಿಲ್ಲೆ ಇತರೆ ಜಿಲ್ಲೆಗಳ ತಾಲೂಕಿನಲ್ಲಿ ನಮ್ಮ ಹತ್ರ ಪೂರ್ತಿ ಮಾಹಿತಿ ಇದೆ. ಆಳಂದ ತಾಲೂಕಿನಲ್ಲಿ 3 ತಿಂಗಳು 2023ರಲ್ಲಿ 3 ತಿಂಗಳ ಬಿಲ್ಲನ್ನು ಏನಪ್ಪ ಅಂದರೆ ಮೊಟ್ಟೆ ಕೊಡದೇನೆ ಬಿಲ್ ಎತ್ತಿದ್ದಾರೆ. ಜೇವರ್ಗಿ ತಾಲೂಕಿನಲ್ಲಿ 4 ತಿಂಗಳದು ಮೊಟ್ಟೆ ಕೊಡದೇನೆ ಪೂರ್ತಿ 100% ಬಿಲ್ಲನ್ನು ಎತ್ತಿದ್ದಾರೆ. ಅಫ್ಜಲ್ಪುರ ತಾಲೂಕಿನಲ್ಲಿ 4 ತಿಂಗಳು 2023ರಲ್ಲಿ. ಹಂಗೆ ಸೇಡಂನಲ್ಲಿ ಅದೇ ಸೇಮ್ ಆಗಿದೆ ಸರ್. ಶಾಬಾದ್ನಲ್ಲಿ 2 ತಿಂಗಳು 2023ರಲ್ಲಿ. ಮತ್ತು ಕಲಬುರಗಿ ಗ್ರಾಮೀಣದಲ್ಲಿ ಈ ವರ್ಷ 2023 ಕೊನೆಯದಲ್ಲಿ 3 ತಿಂಗಳ ಬಿಲ್ಲನ್ನು 50-50 ಆಗಿದೆ. ಅಂದರೆ ಅರ್ಧ ಹಂಚಿದರೆ ಅರ್ಧ ಇದು ಆಗಿದೆ. ಮತ್ತು ಚುಂಚೋಳಿಯಲ್ಲಿ 5 ತಿಂಗಳದು ಆಗಿದೆ ಸರ್. ನಾವು ಪೂರ್ತಿ ಯಾವ ಮಂತ್ ಅಂತ ಹೇಳಲ್ಲ, ಯಾಕಂದರೆ ಅದು ಮಂತ್ ಹೇಳಿದೀವಿ ಅಂತಂದ್ರೆ ಎಲ್ಲರೂ ಚಾಲಾಕ್ ಅದಾರ, ನಮ್ಗೆ ಗೊತ್ತದವ್ರು ಏನು ಮಾಡೋರು ಅದಾರ ಅಂತೇಳಿ. ಯಾಕಂದರೆ ಅನುದಾನ ಇನ್ನೂ ಬಂದಿಲ್ಲ, ಪೂರ್ತಿ ಬಜೆಟ್ ಆಗಿಲ್ಲ ಅವ್ರದ್ದು. ಇದು ತಮ್ಗೆ ನೇರವಾಗಿ ಹೇಳ್ತಾ ಇದ್ದೀವಿ ಸರ್. ಆಮೇಲೆ ಕಲಬುರಗಿ ನಗರದಲ್ಲಿ 3 ತಿಂಗಳದಾಗಿದೆ. ಆದರೆ ಇಷ್ಟೆಲ್ಲವೂ ಸೇರಿದ್ರೆ ಪ್ರತಿ ತಿಂಗಳು ಏನಪ್ಪ ಅಂದರೆ 1 ತಿಂಗಳಿಗೆ 10 ರಿಂದ 12 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ ಸರ್. 10 ರಿಂದ 12 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ. ಅಂದರೆ ಒಟ್ಟಾರೆ ಲೆಕ್ಕ ಅಂದರೆ ಇದೇನು ನಾವು ಹೇಳ್ತಾ ಇದ್ದೀವಿ, ಇದೇ ಡಾಟಾ ಕನಿಷ್ಠ 7 ರಿಂದ 8 ಕೋಟಿ ರೂಪಾಯಿ ಆಗುತ್ತೆ. ಹಾಗಿದ್ದಾಗ 22ರಲ್ಲಿ ಏನಾಗಿದೆ, 2022-23 ಕಲಬುರಗಿ ಗ್ರಾಮೀಣದಲ್ಲಿ 5.5 ರಿಂದ 7 ಕೋಟಿ ರೂಪಾಯಿ ಹಗರಣ ಆಗಿರೋ ಬಗ್ಗೆ ತನಿಖೆ ಆಗಿದೆ. ಅದರ ವರದಿಯೂ ಕೂಡ ಬಂದಿದೆ. ಆ ವರದಿ ಏನಾಯ್ತು ಅಂತ ಕೂಡ ಯಾರು ಕೂಡ ಹೇಳ್ತಾ ಇಲ್ಲ, ನವೀನವರಿಗೂ ಹೇಳ್ತಾ ಇಲ್ಲ ಅಥವಾ ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 814779
6454 ಮತ್ತು 08472240066 ಮನಸ್ಸನ್ನು ದೋಚುವ ಸಿರೆ ಚಂದವೋ ಚಟ್ಟನೆ ಸೆಳೆಯುವ ಸಿರೆ ಅಂದವೋ ಮೈಮನ ಕದಿಯುವ ಸಿರೆ ಖಜಾನೆಯೋ ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು ಶುಭದ ಕಾರ್ಯದಿ ಬಣ್ಣಗಳ ನರ್ತನ ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ ವಿಜಯಲಕ್ಷ್ಮಿ ಸಿಲ್ಕ್ಸ್ ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಪಿಯುಸಿ ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್.
ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.